ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗೆ ಇಲ್ಲೊಂದು ಘಟನೆ ನಡೆದಿದೆ. ಬ್ಯಾಂಕ್ ಹಾಗೂ ಗ್ರಾಹಕರ ಹಿತ ಕಾಪಾಡಬೇಕಾಗಿದ್ದಂತಹ ಬ್ಯಾಂಕ್ ಮ್ಯಾನೇಜರ್ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಮಾಡಿರುವಂತಹ ಘಟನೆ ನಡೆದಿದೆ. ಹಾಗಾದ್ರೆ ಈ ಗೋಲ್ಮಾಲ್ ನಡೆದಿದ್ದಾದ್ರೂ ಹೇಗೆ, ಬಯಲಾಗಿದ್ದಾದ್ರೂ ಹೇಗೆ ಅನ್ನೋದರ ಕುರಿತು ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ರಾಯಚೂರಿನಲ್ಲಿ ಗೋಲ್ಡ್ ಲೋನ್ ಗೋಲ್ಮಾಲ್. ಬ್ಯಾಂಕ್ ಮ್ಯಾನೇಜರ್ನಿಂದ 10 ಕೋಟಿ ರೂಪಾಯಿ ವಂಚನೆ. 105 ನಕಲಿ ಖಾತೆ ಓಪನ್ ಮಾಡಿದ್ದ ಮ್ಯಾನೇಜರ್ ಎಸ್ಕೇಪ್. ಆನ್ಲೈನ್ ವಂಚನೆ, OTPಗಳಿಂದ ವಂಚನೆ ಅಂತೆಲ್ಲ ಎಂತೆಂಥ ವಂಚನೆಗಳು ನಿತ್ಯ ಬೆಳಕಿಗೆ ಬರ್ತಲೇ ಇವೆ. ಆದ್ರೆ ರಾಯಚೂರಿನಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಗ್ರಾಹಕರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನ ತೆಗೆದು ನಕಲಿ ಬಂಗಾರ ಅಡವಿಟ್ಟು ಗೋಲ್ಡ್ ಲೋನ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರೋದು ಹಿರಿಯ ಅಧಿಕಾರಿಗಳ ಬ್ಯಾಂಕ್ ಆಡಿಟ್ ವೇಳೆ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 10 ಕೋಟಿ 97 ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡಿರೋದು ಬಯಲಾಗಿದೆ. ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆ ಮೂಲದ ಕೆ ನರೇಂದ್ರ ರೆಡ್ಡಿ ವಂಚನೆ ಆರೋಪ ಹೊತ್ತು ಪರಾರಿಯಾಗಿರುವ ಬ್ಯಾಂಕ್ ಮ್ಯಾನೇಜರ್ ಗ್ರಾಹಕರ ದಾಖಲೆಗಳನ್ನ ಪಡೆದು ಗೋಲ್ಡ್ ಲೋನ್ ಹೆಸರಿನಲ್ಲಿ ಖಾತೆ ತೆಗೆದು ಬ್ಯಾಂಕ್ ಹಾಗೂ ಗ್ರಾಹಕರಿಗೆ ವಂಚನೆ ಮಾಡಿದ್ದಾನೆ. ಬ್ಯಾಂಕ್ಗೆ ಬಂದು 3 ವರ್ಷದಲ್ಲಿ 105 ನಕಲಿ ಖಾತೆ ಓಪನ್ ಮಾಡಿಕೊಂಡಿದ್ದ ಮ್ಯಾನೇಜರ್ ಗೋಲ್ಡ್ ಲೋನ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ನರೇಂದ್ರ ರೆಡ್ಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ 105 ನಕಲಿ ಖಾತೆಗಳನ್ನ ಮಿಸ್ ಅಪ್ರೋಪ್ರಿಯೇಷನ್ ಮಾಡಿ ಅದರಿಂದ 10 ಕೋಟಿ 70 ಲಕ್ಷ ರೂಪಾಯಿನಷ್ಟು ಹಣನ 29 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ವರ್ಗಾವಣೆ ಮಾಡ್ಕೋತಾರೆ. ಪರಿಶೀಲನೆ ಟೈಮಲ್ಲಿ ಇದಕ್ಕೆ ಬೆಳಕಿಗೆ ಬಂದಾಗ ಯಾವುದೇ ಮಾಹಿತಿ ಕೊಡದೆ ಬರ್ತೀನಿ ಅಂತೇಳಿ ಅಲ್ಲಿಂದ ತಲೆಮರೆಸ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಈ ಗ್ರಾವಿಟಿ ನೋಡಿ ತನಿಖೆ ಮುಂದುವರಿದೆ. ಬ್ಯಾಂಕ್ನ ಹಣವನ್ನ 29 ನಕಲಿ ಖಾತೆಗಳಿಗೆ ಗೋಲ್ಡ್ ಲೋನ್ ಹೆಸರಿನಲ್ಲಿ ವರ್ಗಾವಣೆ ಮಾಡಿದ್ದಲ್ಲದೆ 8 ಜನ ಸಂಬಂಧಿಕರ ಹೆಸರಿನ ಖಾತೆಗಳಿಗೂ ಹಣ ವರ್ಗಾವಣೆ ಮಾಡಿದ್ದಾನೆ. ಹಿಂದೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದ ಬ್ಯಾಂಕ್ನ ಸಹೋದ್ಯೋಗಿ ಹೆಸರಿಗೆ 88 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದಾನೆ. ಆಡಿಟ್ ವೇಳೆ ಕೆ ನರೇಂದ್ರ ರೆಡ್ಡಿಯ ಬಣ್ಣ ಬಯಲಾಗಿದ್ದು ಆಡಿಟ್ ಆರಂಭವಾಗುತ್ತಿದ್ದಂತೆಯೇ ಪರಾರಿಯಾಗಿದ್ದಾನೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ರೀಜನಲ್ ಮ್ಯಾನೇಜರ್ ಸುಚೇತ್ ಡಿಸೋಜಾ ರಾಯಚೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.